ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 259 ಪಾಯಿಂಟ್ಸ್ ಗೇನ್ ಆಗಿ 80,501 ಕ್ಲೋಸ್ ಆಗಿದೆ. ನಿಫ್ಟಿ 12 ಪಾಯಿಂಟ್ಸ್ ಗೇನ್ ಆಗಿ 24,346 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 28 ಪಾಯಿಂಟ್ಸ್ ಗೇನ್ ಆಗಿ 55,115 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಆದರೆ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸಲ್ಲಿ ಮೇಜರ್ ಆಗಿ ಪ್ರಾಫಿಟ್ಸ್ ಏನು ಕಾಣ್ತಾ ಇಲ್ಲ. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ನೋಡಿಕೊಂಡ್ರೆ ಓಪನಿಂಗಲ್ಲಿ ತುಂಬಾ ಪಾಸಿಟಿವ್ ಓಪನ್ ಆಯಿತು. ಇದಕ್ಕೆಲ್ಲ ತುಂಬಾ ಪಾಸಿಟಿವ್ ರೀಸನ್ಸೇ ಇದೆ. ಏನೇನು ಅಂತ ನೋಡಿಕೊಂಡ್ರೆ, US ಮತ್ತು ಚೈನಾ ರಿಲೇಟೆಡ್ ಆಗಿ ಈ ಟ್ರೇಡ್ ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ. ಮತ್ತು ರುಪಿ ನೋಡ್ತಾ ಇದ್ದೀರಾ ತುಂಬಾ ಸ್ಟ್ರಾಂಗ್ ಆಗಿ ರಿಕವರ್ ಆಗ್ತಾ ಇದೆ. ಇವಾಗ ನೋಡಿಕೊಂಡ್ರೆ 84 ರೂಪೀಸ್ ಪರ್ ಡಾಲರಲ್ಲಿ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಒಂದು ಟೈಮಲ್ಲಿ ನೋಡಿಕೊಂಡ್ರೆ 87, 88ವರೆಗೂ ರೀಚ್ ಆಗೋ ಚಾನ್ಸಸ್ ಇತ್ತು ಎಗೇನೆಸ್ಟ್ ಡಾಲರ್. ಆದರೆ ಲಾಸ್ಟ್ 3 ಮಂತ್ಸಿಂದ ರುಪಿ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ರಿಕವರ್ ಆಗ್ತಾನೆ ಬರ್ತಾ ಇದೆ. ಇವಾಗ ನೋಡಿಕೊಂಡ್ರೆ ಎಗೇನೆಸ್ಟ್ ಡಾಲರ್ 84 ರೂಪಿ ಇದೆ. ಈ ಥರ ರಿಕವರ್ ಆಗೋದ್ರಿಂದ ಈ ಬ್ಯಾಂಕ್ ನಿಫ್ಟಿಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಇವಾಗ ಅದ್ರ ಜೊತೆಗೆ RBI ಅವ್ರು ನೋಡಿಕೊಂಡ್ರೆ OMO ಪರ್ಚೇಸಸ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ. ಇವಾಗ ಈ ಮಂತಲ್ಲಿ ನೋಡಿಕೊಂಡ್ರು 4 ಟ್ರೆಂಚಸ್ಸಲ್ಲಿ 1,20,000 ಕ್ರೋರ್ಸ್ ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿ ಬೂಸ್ಟ್ನ ಮಾಡ್ತಾ ಇದ್ದಾರೆ. ಈ ಥರ ಪಾಸಿಟಿವ್ ಅಪ್ಡೇಟ್ಸಿಂದನೇ ರುಪಿ ಈ ಥರ ರಿಕವರ್ ಆಗ್ತಾ ಬರ್ತಾ ಇದೆ. ಮತ್ತು FIS ನೋಡಿಕೊಂಡ್ರು ಲಾಸ್ಟ್ 10 to 12 ಟ್ರೇಡಿಂಗ್ ಡೇಸಿಂದ ನಮ್ಮ ಮಾರ್ಕೆಟಲ್ಲಿ ತುಂಬಾ ಬೈ ಸೈಡಲ್ಲೇ ಇದ್ದಾರೆ. ಅದಕ್ಕೋಸ್ಕರನೇ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈ ಎಲ್ಲ ರೀಸನ್ನಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಇವಾಗ ನಿನ್ನೆ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ಕ್ಲೋಸಲ್ಲಿತ್ತು. ಮತ್ತು ಗ್ಲೋಬಲ್ ಮಾರ್ಕೆಟ್ಸಿಂದ ನೋಡಿಕೊಂಡ್ರು ಯಾವುದೇ ಥರ ಮೇಜರ್ ಆಗಿ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಏನೂ ಬಂದಿಲ್ಲ. ಇದು ಕೂಡ ನಮ್ಮ ಮಾರ್ಕೆಟ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಲಾಸ್ಟ್ ವೀಕಿಂದ ನಾವೇನು ಮಾತಾಡ್ಕೊಂಡು ಬರ್ತಾ ಇದ್ವಿ ಹೇಳಿ, ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ರಿಲೇಟೆಡ್ ಆಗಿ ಏನಾದರೂ ಸ್ವಲ್ಪ ವಾರ್ ಸಿನಾರಿಯೋಸ್ ಡೆವಲಪ್ ಆಗುತ್ತೆ. ಅದರಿಂದ ಏನಾದರೂ ಸ್ವಲ್ಪ ಮಾರ್ಕೆಟಲ್ಲಿ ಅನ್ಸರ್ಟನಿಟೀಸ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಮಾತಾಡ್ಕೊತಾನೆ ಬಂದ್ವಿ. ಆದರೆ ಇವಾಗ ಲಾಸ್ಟ್ ವೀಕಿಂದ ನೋಡ್ಕೊಂಬಂದರೆ ಇದುವರೆಗೂ ಯಾವುದೇ ಥರ ಮೇಜರ್ ಆಗಿ ಏನೂ ಅಪ್ಡೇಟ್ ಆಗಿಲ್ಲ. ಇದು ಕೂಡ ನಮ್ಮ ಮಾರ್ಕೆಟ್ಗೆ ಒಂಥರ ಪಾಸಿಟಿವೇ ಆಗುತ್ತೆ. ಇವಾಗ ಲಾಸ್ಟ್ ವೀಡಿಯೋದಲ್ಲಿ ನೋಡಿಕೊಂಡ್ರೆ ನೆಕ್ಸ್ಟ್ 24 ಅವರ್ಸಲ್ಲಿ ಏನು ಬೇಕಾದರೂ ನಡಿಬೋದು ಅಂತ ಮಾತಾಡ್ಕೊಂಡಿದ್ವಲ್ವಾ. ಅದಾದಮೇಲೆ ಪಾಕಿಸ್ತಾನ್ ಮಿನಿಸ್ಟರ್ಸಿಂದ ಕೂಡ ತುಂಬಾ ಅಪ್ಡೇಟ್ಸ್ ಬರ್ತಾ ಇದೆ. ಇದನ್ನು ಪ್ರಾಪರಾಗಿ ಚೆಕ್ ಮಾಡಿ, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ಕ್ಲೀನಾಗಿ ಚೆಕ್ ಮಾಡಿ ಅಂತ ತುಂಬ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಪಾಕಿಸ್ತಾನ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಆಗಿ ನಡೀತಾ ಇದೆ. ಇಂಡಿಯಾ ಕೂಡ ಇದ್ರ ಬಗ್ಗೆ ಮೇಜರ್ ಆಗಿ ಏನೂ ಅಪ್ಡೇಟ್ ಮಾಡಿಲ್ಲ. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬರ್ತಾವ ಅಂತ. ಅದ್ರ ಜೊತೆಗೆ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ನೋಡಿಕೊಂಡ್ರೆ ಬುಧವಾರ ರಾತ್ರಿ US ಮಾರ್ಕೆಟ್ ಆದರೆ ತುಂಬಾ ವೊಲೆಟೈಲ್ ಆಗಿತ್ತು. ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಯಾಕಂದರೆ ಅಲ್ಲಿ US ಬ್ಯೂರೋ ಆಫ್ ಎಕನಾಮಿಕ್ ಅನಾಲಿಸಿಸ್ ಅವರು ಈ GDP ಫೋರ್ಕಾಸ್ಟ್ನ ರಿಲೀಸ್ ಮಾಡಿದ್ರು. ಈ ಡೇಟಾ ನೋಡಿಕೊಂಡ್ರೆ ತುಂಬಾ ವೀಕಾಗಿ ಬಂದಿದೆ. ಅಂದರೆ ಲಾಸ್ಟ್ ಕ್ವಾರ್ಟರ್ಸ್ಗೆ, ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ GDP ಇನ್ನೂ ಡೌನ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಫಾಲ್ ಆಗಿದ್ದು. ಇವಾಗ ಲಾಸ್ಟ್ ಟೈಮ್ ನೋಡಿಕೊಂಡ್ರೆ GDP ಎಬೌಟ್ 2.5% ಬರುತ್ತೆ ಅಂತ ಪ್ರತಿಯೊಬ್ಬರೂ ಎಕ್ಸ್ಪೆಕ್ಟ್ ಮಾಡಿದರು. ಅದ್ರ ಜೊತೆಗೆ US ಎಕಾನಮಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಬರ್ತಾ ಇತ್ತು. ಆದರೆ ಇವಾಗ ಈ ಥರ ಅನಲಿಸ್ಟ್ ಹೇಳ್ತಾ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ PCE ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಯಿತು. ಈ ಡೇಟಾ ತುಂಬಾ ಪಾಸಿಟಿವ್ ಆಗಿ ಬಂತು. ಅದರಿಂದ ಬುಧವಾರ ರಾತ್ರಿ US ಮಾರ್ಕೆಟ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನಿನ್ನೆ ನೋಡಿಕೊಂಡ್ರೆ ಫೇಸ್ಬುಕ್ ಮತ್ತು ಮೈಕ್ರೋಸಾಫ್ಟ್ ಈ ಎರಡೂ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ಅಂತೂ ತುಂಬಾ ಪಾಸಿಟಿವ್ ಆಗೇ ಇದೆ. ಅದರಿಂದ ಫೇಸ್ಬುಕ್ ಆದರೆ ಎಬೋ 4% ಪಾಸಿಟಿವ್ ಆಗಿದೆ. ಮೈಕ್ರೋಸಾಫ್ಟ್ ಆದರೆ ಎಬೋ 7%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದರಿಂದ ನಿನ್ನೆ ರಾತ್ರಿ ಕೂಡ US ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಇದ್ರ ಜೊತೆಗೆ ನಿನ್ನೆ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ. ಏನಂತ ಅಂದರೆ ಇವಾಗ ಲಾಸ್ಟ್ 3 ಮಂತ್ಸಿಂದ US ಮತ್ತು ಉಕ್ರೇನ್ ಮಧ್ಯ ಮಿನರಲ್ ಡೀಲ್ ಬಗ್ಗೆ ತುಂಬಾ ಅಪ್ಡೇಟ್ಸ್ ಬರ್ತಾ ಇತ್ತಲ್ಲ. ಫೈನಲಿ ಉಕ್ರೇನ್ ಅವರು ಈ ಮಿನರಲ್ ಡೀಲ್ಗೆ ಸೈನ್ ಮಾಡಿದ್ದಾರೆ. ಅದರಿಂದ ಕೂಡ US ಮಾರ್ಕೆಟ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವತ್ತು ಎಲಾರಾ ಕ್ಯಾಪಿಟಲ್ ಅವರು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಇವಾಗ ಮ್ಯೂಚುವಲ್ ಫಂಡ್ ಹೌಸಸ್ ಏನಿದ್ದಾವೆ, ಈ ಮ್ಯೂಚುವಲ್ ಫಂಡ್ ಹೌಸಸ್ ಹತ್ರ ತುಂಬಾ ಹೈ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ. ಹೈ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಲಾಸ್ಟ್ 15 ಇಯರ್ಸಲ್ಲಿ ನೋಡಿಕೊಂಡ್ರೆ ಈ ಥರ ಇಷ್ಟು ಹೈ ಕ್ಯಾಶ್ನ ಎಂದೂ ಹೋಲ್ಡ್ ಮಾಡ್ತಿಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ವೊಲೆಟೈಲ್ ಆಗಿದೆ. ಅದ್ರ ಜೊತೆಗೆ ಲಾಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಮಾರ್ಕೆಟ್ ಏನು ಕರೆಕ್ಟ್ ಆಯಿತು ಆ ಪಾಯಿಂಟಿಂದ ನೋಡಿಕೊಂಡ್ರೆ ಇವಾಗ ಮಾರ್ಕೆಟ್ಸ್ ತುಂಬಾ ರಿಕವರ್ ಆಗಿದ್ದಾವೆ. ನಿಫ್ಟಿ ಆದರೆ 8 to 9% ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ ಆದರೆ 12 to 14%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ 8 to 10%ವರೆಗೂ ಪಾಸಿಟಿವ್ ಆಗಿದೆ. ಇವಾಗ ಮಾರ್ಕೆಟ್ ನೋಡಿಕೊಂಡ್ರೇನೋ ಪಾಸಿಟಿವ್ ಆಗೇ ಇದೆ. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಮೇಜರ್ ಆಗಿ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸನ್ನು ಇಲ್ಲ.
ಆದ್ರೂ ಸಹ ಈ ಮ್ಯೂಚುವಲ್ ಫಂಡ್ ಹೌಸಸ್ ನೋಡಿಕೊಂಡ್ರೆ ಹೈ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ತರ ಹೈ ಕ್ಯಾಶ್ನ ಯಾವಾಗ ಹೋಲ್ಡ್ ಮಾಡ್ತಾ ಇದ್ರು ಲಾಸ್ಟ್ ಟೈಮ್ ಅಂತ ನೋಡ್ಕೊಂಡ್ರೆ 2011 ಅಲ್ಲಿ ನೋಡ್ಕೊಂಡ್ರೆ ಈ ತರ ಹೈ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ರು. 2018 ಆ ಟೈಮಲ್ಲೂ ಸಹ ಮ್ಯೂಚುವಲ್ ಫಂಡ್ಸ್ ಅವರು ಈ ತರ ಹೈ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ರು. ಇವಾಗ ಈ ತರ ಕ್ಯಾಶ್ನ ಏನಕ್ಕೆ ಹೋಲ್ಡ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ, ಒಂದು ಮಾರ್ಕೆಟ್ ಕಮಿಂಗ್ ಟೈಮಲ್ಲಿ ಫಾಲ್ ಆಗುತ್ತೆ ಅನ್ನೋ ರೀಸನ್ಸಿಂದ ಮೇ ಬಿ ಹೋಲ್ಡ್ ಮಾಡ್ತಾ ಇರ್ಬೋದು, ಅಥವಾ ಮಾರ್ಕೆಟಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಇದೆ ಅಥವಾ ಓವರ್ ವ್ಯಾಲ್ಯೂಯೇಷನ್ ಕಾರಣದಿಂದ ಈ ಥರ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇರ್ಬೋದು. ಫ್ರೆಂಡ್ಸ್, ಇವಾಗ ಓವರ್ ವ್ಯಾಲ್ಯೂಯೇಷನಲ್ಲಿ ಇದೆಯಾ ಅಂತಂದರೆ ಮಾರ್ಕೆಟ್ ಮೇಜರಾಗಿ ಆ ಥರ ಏನು ಓವರ್ ವ್ಯಾಲ್ಯೂಯೇಷನಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಿದೆ. ಅದಾದಮೇಲೆ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಮೇಜರಾಗಿ ಮಾರ್ಕೆಟ್ ಕರೆಕ್ಟ್ ಆಗೋ ಥರ ಯಾವುದೇ ಥರ ಡೇಟಾ ಪಾಯಿಂಟ್ಸ್ ಕೂಡ ಕಾಣ್ತಾ ಇಲ್ಲ. ನೋಡಬೇಕು ಈ ಮ್ಯೂಚುವಲ್ ಫಂಡ್ಸ್ ಅವರು ಯಾಕೆ ಈ ಥರ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ದಾರೆ, ಕಮ್ಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ನಾನು ಸಹ ಏನಕ್ಕೆ ಈ ಥರ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ಮುಂದಿನ ವೀಡಿಯೋಸಲ್ಲಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಬರೀ ಈ ಮ್ಯೂಚುವಲ್ ಫಂಡ್ ಹೌಸಸ್ ಮಾತ್ರನೇ ಅಲ್ಲ, ಎಮರ್ಜಿಂಗ್ ಮಾರ್ಕೆಟ್ ಇನ್ವೆಸ್ಟರ್ ಆದ ಮಾರ್ಕ್ ಮೋಬಿಸ್ ಅವ್ರು ಗೊತ್ತಿದ್ದಾರಲ್ಲ, ಇವರಾದರೆ 95% ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕೆ ಈ ಥರ 95% ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ, ಇವಾಗ US ಅಲ್ಲಿ ಏನು ವಾರ್ ರೇಟ್ ನಡೀತಾ ಇದೆ, ಕಂಪ್ಲೀಟ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಕಂಪ್ಲೀಟಾಗಿ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ಮಾರ್ಕೆಟ್ ಕಂಡೀಷನ್ ಕೂಡ ತುಂಬಾನೇ ವೊಲಟೈಲ್ ಆಗಿದೆ. ಅದರಿಂದ ಈ ಥರ ಇಷ್ಟು ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ದೀನಿ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಈ ಕ್ಯಾಶ್ ಹೋಲ್ಡಿಂಗ್ ಬಗ್ಗೆ ಕಮಿಂಗ್ ಟೈಮಲ್ಲಿ ಪ್ರತಿಯೊಂದನ್ನು ಮಾತಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ಇವಾಗ ನೀವಾದರೆ ಕ್ಯಾಶ್ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಥವಾ ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಮಾರ್ಕೆಟ್ ಈ 15 ಡೇಸಲ್ಲಿ ತುಂಬಾ ಬೆಳೆದಿದೆ ಅಲ್ಲ, ಅದಕ್ಕೋಸ್ಕರ. ಮತ್ತು ಇವಾಗ ಕಮಿಂಗ್ ಟೈಮಲ್ಲಿ ಅಡಿಷ್ನಲ್ ಆಗಿ ಮಾರ್ಕೆಟ್ ಕರೆಕ್ಟ್ ಆದರೂ ನಿಮ್ಮ ಹತ್ರ ಅಡಿಷ್ನಲ್ ಕ್ಯಾಶ್ ಇದೆಯಾ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ಇದೆಯಾ ಇಲ್ವಾ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಕಮಿಂಗ್ ವೀಡಿಯೋಸಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಪರಾಸ್ ಡಿಫೆನ್ಸ್ ಈ ಕಂಪನಿ ಬಗ್ಗೆ ಲಾಸ್ಟ್ 3 ಡೇಸ್ ಬ್ಯಾಕೇ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂತ ಅಂದರೆ ಈ ಡಿಫೆನ್ಸಲ್ಲಿ ರ್ಯಾಲಿ ಶುರು ಆಯ್ತಲ್ಲ, ಅವಾಗೇ ಮಾತಾಡ್ಕೊಂಡಿದ್ವಿ. ಮತ್ತು ಆ 2 ಡೇಸಲ್ಲೇ ಈ ಕಂಪನಿ 28% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಇವತ್ತು ನೋಡಿಕೊಂಡ್ರೆ ಸ್ವಲ್ಪ ಫ್ಲ್ಯಾಟಾಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಇವತ್ತು ಮಾರ್ನಿಂಗ್ ಓಪನಿಂಗ್ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 3 to 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಫಸ್ಟ್ ಇವಾಗ ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ, ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಏನಂತ ಅಂದರೆ, ಮೊನ್ನೆ ಇವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ಇವಾಗ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ಆದರೆ 36% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ ಡಬಲ್ ಆಗಿದೆ, 105% ಗ್ರೋ ಆಗಿದೆ ಇಯರ್ ಆನ್ ಇಯರಲ್ಲಿ. ಮತ್ತು ಮಾರ್ಜಿನ್ಸ್ ನೋಡ್ಕೊಂಡ್ರೂ ಇಂಪ್ರೂವ್ ಆಗಿದೆ. ಓವರಾಲ್ ಗುಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಇವತ್ತು ಯಾಕೆ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು ಅಂದರೆ, ಡಿಫೆನ್ಸ್ ರ್ಯಾಲಿ ಟೈಮಲ್ಲಿ ಲಾಸ್ಟ್ 2 ಡೇಸಲ್ಲೇ 28% ಆಗಲೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ಲ, ಅದರಿಂದ ಮತ್ತೆ ಈ ರಿಸಲ್ಟ್ಸ್ ಬಂದಮೇಲೆ ಏನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ ಇವತ್ತು. ಮತ್ತು ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದ್ದಾರೆ 1:2 ರೇಷಿಯೋದಲ್ಲಿ. ಫ್ರೆಂಡ್ಸ್, ಇವಾಗ ಲಾಸ್ಟ್ ವಿಡಿಯೋದಲ್ಲೇ ಈ ಬೋನಸ್ ಯಾವ ಥರ ವರ್ಕ್ ಆಗುತ್ತೆ, ಸ್ಟಾಕ್ ಸ್ಪ್ಲಿಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಪ್ರತಿಯೊಂದೂ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನಿಮಗೆ ಅದು ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತಂದರೆ ಇವಾಗೂ ಇನ್ನೊಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನಾಳೆನೂ ಸಹ ಇದನ್ನು ಇನ್ನೂ ಡೀಟೇಲಾಗಿ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಈ ಕಂಪನಿ ನೋಡಿಕೊಂಡ್ರೆ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ಸ್ಟಾಕ್ ಸ್ಪ್ಲಿಟ್ನ ಅನೌನ್ಸ್ ಮಾಡಿದ್ದಾರೆ 1:2 ರೇಷಿಯೋದಲ್ಲಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ 1 ಶೇರ್ ಇದೆ ಅಂದರೆ ಅದನ್ನು ಸ್ಪ್ಲಿಟ್ ಮಾಡ್ತಾರೆ, ಅದು 2 ಆಗುತ್ತೆ ಅವಾಗ. ಆದರೆ ನೀವು ಇವಾಗ ಇನ್ವೆಸ್ಟೆಡ್ ವ್ಯಾಲ್ಯೂ ಅಲ್ಲಿ ಯಾವುದೇ ಥರ ಚೇಂಜಸ್ ಇರಲ್ಲ. ಇವಾಗ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾ ಇರೋ ಕಾರಣದಿಂದ ಫೇಸ್ ವ್ಯಾಲ್ಯೂ ಕೂಡ ಸ್ಪ್ಲಿಟ್ ಆಗುತ್ತೆ. ಇವಾಗ ಫೇಸ್ ವ್ಯಾಲ್ಯೂ ನೋಡಿಕೊಂಡ್ರೆ 10 ಇದೆ, ಅದರಿಂದ 5ಗೆ ಬರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಇನ್ವೆಸ್ಟೆಡ್ ಅಮೌಂಟಲ್ಲಿ ಯಾವುದೇ ಥರ ಚೇಂಜಸ್ ಇರಲ್ಲ, ಅಡಿಷ್ನಲ್ ಶೇರ್ ಬರ್ತಾ ಇದೆ ಅಂತ. ಅದಾದಮೇಲೆ ಇವಾಗ ಇನ್ನೂ ಸಿಂಪಲ್ಲಾಗಿ ಇನ್ನೊಂದು ಎಕ್ಸಾಂಪಲ್ ಕೂಡ ಹೇಳ್ತೀನಿ ನೋಡಿ. ಒಂದು ವೇಳೆ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡಿಕೊಂಡ್ರೆ ಈ ಪರಾಸ್ ಡಿಫೆನ್ಸ್ದು 1350 ಇದೆ ಅಂತ ಅಂದ್ಕೊಂಡ್ರೆ, ಇವಾಗ ಇನ್ವೆಸ್ಟೆಡ್ ಶೇರ್ಸ್ ಬಂದು 10 ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟೆಡ್ ವ್ಯಾಲ್ಯೂ ಬಂದು 13,500 ಆಗಿರುತ್ತೆ. ಇವಾಗ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದಾರಲ್ಲ, ಎಕ್ಸಾಂಪಲ್ ನಿಮ್ಮ ಹತ್ರ 10 ಶೇರ್ಸ್ ಇದ್ದಾಗ ಅದು ಸ್ಟಾಕ್ ಸ್ಪ್ಲಿಟ್ ಆಗಿ 20 ಶೇರ್ಸ್ ಆಗುತ್ತೆ. ಮತ್ತು ಇವಾಗ ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಶೇರ್ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಈ ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. 0.5 ಪೈಸಾ ಪ್ರತಿ ಶೇರ್ಗೂ ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಶುಗರ್ ರಿಲೇಟೆಡ್ ಕೂಡ ಒಂದು ಅಪ್ಡೇಟ್ ಇದೆ.
ಏನಂತ ಅಂದರೆ ನಿನ್ನೆ ಕ್ಯಾಬಿನೆಟಲ್ಲಿ ಈ ಶುಗರ್ ಫೇರ್ ಪ್ರೈಸಸ್ನ 4.41% ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಈ ಥರ ಶುಗರ್ ಕೇನ್ ಪ್ರೈಸಸ್ನ ಇನ್ಕ್ರೀಸ್ ಮಾಡೋದ್ರಿಂದ ಈ ಶುಗರ್ ಪ್ರೊಡಕ್ಷನ್ ಕಂಪನೀಸ್ಗೆಲ್ಲ ಇದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಯಾವ ಥರ ಅಂತಂದರೆ ಅವ್ರ ಪ್ರಾಫಿಟ್ ಮಾರ್ಜಿನ್ಸಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾವ್ಯಾವ ಕಂಪನೀಸ್ಗಂತ ನೋಡಿಕೊಂಡ್ರೆ ಬಲರಾಮ್ಪುರ್ ಚೀನಿ, ದಾಂಪುರ್ ಶುಗರ್ ಮಿಲ್ಸ್, ಶ್ರೀ ರೇಣುಕಾ ಶುಗರ್ಸ್, ಈ ಥರ ಇನ್ನೂ ತುಂಬ ಕಂಪನೀಸೇ ಇದ್ದಾವೆ. ಈ ಕಂಪನೀಸ್ಗೆಲ್ಲ ಈ ಥರ ಶುಗರ್ ಪ್ರೈಸಸ್ನ ಇನ್ಕ್ರೀಸ್ ಮಾಡಿರೋದು ಸ್ವಲ್ಪ ಪ್ರಾಫಿಟ್ಸ್ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದಮೇಲೆ JSW ಇನ್ಫ್ರಾಸ್ಟ್ರಕ್ಚರ್ ಈ ಕಂಪನಿ ಆದರೆ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಸಹ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫಸ್ಟ್ ಇವಾಗ ಈ ಕಂಪನಿ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ನೋಡಿಕೊಂಡ್ರೆ 17% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 55% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡ್ಕೊಂಡ್ರೂ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಮಾರ್ಜಿನ್ಸಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. ಅದಾದಮೇಲೆ ಇಯರ್ ಆನ್ ಇಯರ್ಲಿ ಕಾರ್ಗೋ ವಾಲ್ಯೂಮ್ಸ್ ನೋಡಿಕೊಂಡ್ರೆ 5% ಇನ್ಕ್ರೀಸ್ ಆಗಿದೆ. ಜೊತೆಗೆ ಫ್ಯೂಚರ್ ಗೈಡೆನ್ಸ್ ನೋಡಿಕೊಂಡ್ರೂ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಫಿನಾನ್ಷಿಯಲ್ ಇಯರ್ 2030ಗೆಲ್ಲ 400 ಮಿಲಿಯನ್ ಟನ್ ಪರ್ ಆ್ಯನಮ್ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ 30,000 crore ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಪೋರ್ಟ್ ರಿಲೇಟೆಡ್ ಆಗಿ ಸ್ಪೆಂಡ್ ಮಾಡಿ ಮತ್ತು ಅಡಿಷ್ನಲ್ ಆಗಿ 9,000 crores ಈ ಲಾಜಿಸ್ಟಿಕ್ ರಿಲೇಟೆಡ್ ಆಗಿ ಯೂಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾನಿ ಪೋರ್ಟ್ಸ್ ಇವರು ಅಷ್ಟೇ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವರು ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ ನೋಡಿಕೊಂಡ್ರೆ ಎಬೋವ್ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ಈ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ನೋಡಿಕೊಂಡ್ರೆ 23% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 47% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ಮಾರ್ಜಿನ್ಸ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಮತ್ತು ಫಿನಾನ್ಷಿಯಲ್ ಇಯರ್ 2025ಅಲ್ಲಿ ಕಾರ್ಗೋ ವಾಲ್ಯೂಮ್ಸ್ ನೋಡಿಕೊಂಡ್ರೆ 7% ಇನ್ಕ್ರೀಸ್ ಆಗಿದೆ. ಅಂದರೆ 450 ಮಿಲಿಯನ್ ಮೆಟ್ರಿಕ್ ಟನ್. ಇದು ಹೆಂಗೆ ಬಂತು ಅಂತ ಅಂದರೆ ಕಂಟೈನರ್ಸಿಂದ ಇಯರ್ ಆನ್ ಇಯರಲ್ಲಿ 20% ಗ್ರೋತ್ ಇದೆ. ಮತ್ತು ಲಿಕ್ವಿಡ್ ಆ್ಯಂಡ್ ಗ್ಯಾಸಲ್ಲಾದರೆ 9% ಇಯರ್ ಆನ್ ಇಯರಲ್ಲಿ ಗ್ರೋತ್ ಇದೆ. ಈ ಎರಡೂ ಗ್ರೋತಿಂದನೇ ಈ ಥರ ಕಾರ್ಗೋ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿರೋದು ಅಂತ ಹೇಳಿದ್ದಾರೆ. ಮತ್ತು ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಕಾರ್ಗೋ ವಾಲ್ಯೂಮ್ಸ್ 0.5% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ 27% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇವಾಗ ಕಂಟೈನರ್ ಮಾರ್ಕೆಟ್ ಶೇರ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 1.5% ಇನ್ಕ್ರೀಸ್ ಆಗಿದೆ. ಇವಾಗ 45.5%ಗೆ ರೀಚ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಫಿನಾನ್ಷಿಯಲ್ ಇಯರ್ 2026ಗೆ ಗೈಡೆನ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಇವ್ರ ರೆವೆನ್ಯೂಸ್ ಆದರೆ 36,000 crores 38,000 crores ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕೇಪೆಕ್ಸ್ ಸಹ ಮಾಡ್ತೀವಿ ಅಂತ ಹೇಳಿದ್ದಾರೆ. 11,000 12,000ವರೆಗೂ ಕೇಪೆಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ₹7 ಪರ್ ಶೇರ್ ಆಗಿ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ PNB ಹೌಸಿಂಗ್ ಫಿನಾನ್ಸ್ ಈ ಕಂಪನಿ ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 4 to 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊತಾ ಬಂದ್ವಿ. ಮೊನ್ನೆ ನೋಡಿಕೊಂಡ್ರೆ ಇವರು Q4 ರಿಸಲ್ಟ್ಸ್ನ ತುಂಬಾ ಬೆಟರ್ ಆಗಿ ಪೋಸ್ಟ್ ಮಾಡಿದ್ರು. ಅವಾಗ ನೋಡಿಕೊಂಡ್ರೂ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 10%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಅದಾದಮೇಲೆ ಮೊನ್ನೆ ನೋಡಿಕೊಂಡ್ರೆ ಈ ಫಿನಾನ್ಷಿಯಲ್ ಇಯರ್ 2027ಗೆಲ್ಲ 1 lakh crore ರಿಟೇಲ್ ಲೋನ್ ಬುಕ್ಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಇವತ್ತು ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ US ಬೇಸ್ಡ್ ಪ್ರೈವೇಟ್ ಈಕ್ವಿಟಿ ಫರ್ಮ್ ಆದ ಕಂಪ್ಲೀಟಾಗಿ ಎಕ್ಸಿಟ್ ಆಗ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ ಇವ್ರ ಹತ್ರ 10.44% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದನ್ನು ಇವಾಗ ಬ್ಲಾಕ್ ಡೀಲ್ ಮುಖಾಂತರ ಕಂಪ್ಲೀಟಾಗಿ ಎಕ್ಸಿಟ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದೂ 5% ಡಿಸ್ಕೌಂಟಲ್ಲಿ ಇವಾಗ ಈ ಕಂಪನಿಯಲ್ಲಿ ಎಕ್ಸಿಟ್ ಆಗ್ತಾ ಇರೋದು. ಇದೇನು ಬರೀ ಫಸ್ಟ್ ಟೈಮ್ ಮಾತ್ರನೇ ಅಲ್ಲ. ಈ ಥರ ಈ ಪ್ರೈವೇಟ್ ಈಕ್ವಿಟಿ ಫರ್ಮ್ ಅವರು ಮಲ್ಟಿಪಲ್ ಟೈಮ್ಸ್ ಈ PNB ಹೌಸಿಂಗ್ ಫಿನಾನ್ಸಲ್ಲಿ ತುಂಬಾ ಎಕ್ಸಿಟ್ ಆಗ್ತಾ ಬಂದಿದ್ದಾರೆ. ಟೋಟಲ್ ಆಗಿ 2015-16 ಆ ಟೈಮಲ್ಲಿ ನೋಡ್ಕೊಂಡ್ರೆ ಈ US ಬೇಸ್ಡ್ ಪ್ರೈವೇಟ್ ಈಕ್ವಿಟಿ ಫರ್ಮ್ ಅವರು ಈ ಕಂಪನಿಯಲ್ಲಿ ನಿಯರ್ಲಿ 49% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಅದಾದಮೇಲೆ ಈ ಥರ ಮಲ್ಟಿಪಲ್ ಟೈಮ್ ಬ್ಲಾಕ್ ಡೀಲ್ಸಲ್ಲಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ 2018ಅಲ್ಲೂ ಸೆಲ್ ಮಾಡಿದ್ರು, 2023, 2024ಅಲ್ಲೂ ನಿಯರ್ಲಿ 9 to 10% ಸೆಲ್ ಮಾಡಿದ್ರು. ಮತ್ತೆ ಇದು ಇವಾಗ ಫೈನಲ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ. ಇವಾಗ ಇವರು ಇನ್ವೆಸ್ಟ್ ಮಾಡಿರೋದ್ರಿಂದ ಇದುವರೆಗೂ ನೋಡ್ಕೊಂಡ್ರೆ ಎಬೋವ್ 250% ರಿಟರ್ನ್ಸ್ ಕೊಟ್ಟಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಹೇಳೋದು ಫ್ರೆಂಡ್ಸ್, ಎಂದೇ ಆಗಲಿ ಲಾಂಗ್ ಟರ್ಮ್ಗೋಸ್ಕರ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮಲ್ಲಿ ಒಳ್ಳೆ ವೆಲ್ ಜನರೇಟ್ ಆಗುತ್ತೆ ಅಂತ. ಅದಾದಮೇಲೆ ನೀವು ಆ ಥರ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಯಾವ ಥರ ಕಂಪನೀಸ್ನ ಪಿಕ್ ಮಾಡ್ತಾ ಇದ್ದೀರಾ, ಆ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಟೈಮ್ ಟು ಟೈಮ್ ಮತ್ತು ಕ್ವಾರ್ಟರ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಡೇಟಾನು ನೀವು ಆ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇರಬೇಕು. ಆವಾಗ ಮಾತ್ರ ನೀವು ಲಾಂಗ್ ಟರ್ಮಲ್ಲಿ ಯಾವುದಾದ್ರೂ ಕಂಪನಿಯಲ್ಲಿ ಹೋಲ್ಡ್ ಮಾಡಬೇಕಾ ಬೇಡವಾ ಅಂತ ಡಿಸಿಷನ್ನ ಪ್ರಾಪರಾಗಿ ತಗೊಳಕ್ಕಾಗೋದು. ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಎಟರ್ನಲ್ ಕಂಪನಿ ನೋಡ್ಕೊಂಡ್ರಾ ಮಾರ್ಕೆಟ್ ಓಪನಿಂಗಿಂದನೂ ತುಂಬಾ ವೊಲಟೈಲಾಗಿ ಮೂವ್ ಆಗ್ತಾ ಇತ್ತು. ಫಸ್ಟ್ ಇವಾಗ ಓಪನಿಂಗಲ್ಲಿ ಯಾಕೆ ಆ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು, ಮತ್ತು ಶೇರ್ ಪ್ರೈಸ್ ಯಾಕೆ ರಿಕವರ್ ಆಗಿದೆ, ಮತ್ತು ಇದಕ್ಕೆಲ್ಲ ಏನೇನು ರೀಸನ್ಸ್ ಇದ್ದಾವೆ
ಇದ್ದಾವೆ, ಅದ್ರ ಜೊತೆಗೆ ಅನಲಿಸ್ಟ್ ಸಹ ಏನು ಹೇಳಿದ್ದಾರೆ ಅಂತ ಪ್ರತಿಯೊಂದನ್ನು ಇವಾಗ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇವತ್ತು ಓಪನಿಂಗಲ್ಲಿ ಈ ಥರ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂದರೆ, ನಿನ್ನೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ಕಂಪ್ಲೀಟ್ಲಿ ವೀಕಾಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಓಪನಿಂಗಲ್ಲಿ ಆ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವಾಗ ಇವ್ರು ರಿಸಲ್ಟ್ಸ್ ನೋಡಿಕೊಂಡ್ರೆ ರೆವೆನ್ಯೂಸ್ ಬೋತ್ ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ಮತ್ತು ಎಬಿಟಾ ಎರಡೂ ಡೌನ್ ಆಗಿದೆ, ಬೋತ್ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮತ್ತು ಇಯರ್ ಆನ್ ಇಯರಲ್ಲಿ. ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೇ ಇವತ್ತು ಸ್ಟಾಕ್ ನಿಯರ್ಲಿ 6%ವರೆಗೂ ನೆಗೆಟಿವಲ್ಲಿ ಓಪನ್ ಆಗಿದ್ದು. ಮತ್ತು ಇವ್ರ ಮ್ಯಾನೇಜ್ಮೆಂಟ್ ಕೂಡ ಈ ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸ್ಲೋ ಡೌನ್ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಇವ್ರು ಮಾರ್ಕೆಟ್ ಶೇರ್ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇವಾಗ ಈ ಮಾರ್ಕೆಟಿಂಗ್ ಕಾಸ್ಟ್ ಆಗಿರ್ಬೋದು ಅಥವಾ ಸ್ವಲ್ಪ ಆಫರ್ಸ್ನೆಲ್ಲ ಪ್ರೊವೈಡ್ ಮಾಡಬೇಕಲ್ಲ ಈ ಫುಡ್ ಡೆಲಿವರಿ ಸೆಗ್ಮೆಂಟಲ್ಲಿ, ಅದಕ್ಕೋಸ್ಕರ ಈ ಥರ ಮಾರ್ಜಿನ್ಸ್ ಡ್ರಾಪ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತು ಈ ಫುಡ್ ಡೆಲಿವರಿ ಸೆಗ್ಮೆಂಟಲ್ಲಿ ಗ್ರಾಸ್ ಆರ್ಡರ್ ವ್ಯಾಲ್ಯೂ ನೋಡಿಕೊಂಡ್ರೆ 16% ಗ್ರೋತ್ ಇದೆ. ಆದರೆ ಪ್ರೀವಿಯಸ್ ಇಯರ್ ಸೇಮ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಡ್ರಾಪ್ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಇವಾಗ ಬ್ಲಿಂಕಿಟ್ ವಿಷಯಕ್ಕೆ ಬಂದರೆ, ಇದು ಫುಡ್ ಡೆಲಿವರಿ ಬಿಸ್ನೆಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿದೆ. ಇವ್ರದ್ದು ಗ್ರಾಸ್ ಆರ್ಡರ್ ವ್ಯಾಲ್ಯೂ ನೋಡಿಕೊಂಡ್ರೆ 134% ಗ್ರೋ ಆಗಿದೆ ಸೇಮ್ ಕ್ವಾರ್ಟರ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಹೊಸದಾಗಿ 294 ಹೊಸ ಸ್ಟೋರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಈ ಕ್ವಾರ್ಟರಲ್ಲೇ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ಈ ಥರ ರಿಕವರ್ ಆಗಿರೋದು. ಯಾಕಂತ ಅಂದರೆ ಇವಾಗ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಏನಿದೆ, ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲೇ ತುಂಬ ಆಪರ್ಚುನಿಟಿ ಇರೋದು. ಬರೀ ಝೊಮ್ಯಾಟೊ ಅವ್ರಿಗೆ ಮಾತ್ರನೇ ಅಲ್ಲ, ಸ್ವಿಗ್ಗಿ ಅವ್ರಿಗೂ ಅಷ್ಟೇ. ಈ ಕಾಮರ್ಸ್ ಸೆಗ್ಮೆಂಟಲ್ಲೇ ಸ್ಟ್ರಾಂಗ್ ಗ್ರೋತ್ನ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಈ ಥರ ಹೈ ಗ್ರೋತ್ ಇರೋ ಕಾರಣದಿಂದನೇ ಶೇರ್ ಪ್ರೈಸ್ ಈ ಥರ ರಿಕವರ್ ಆಗಿರೋದು. ಮತ್ತು ಇವಾಗ ಅನಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡ್ಕೊಳ್ಳೋಣ. ಇವಾಗ ಸಿಟಿ ಅವ್ರು ನೋಡಿಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು $290 ಪರ್ ಶೇರ್ ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಜೆಫ್ರೀಸ್ ಅವರಾದರೆ ಹೋಲ್ಡ್ ರೇಟಿಂಗ್ ಕೊಟ್ಟು $232 ಪರ್ ಶೇರ್ ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ನೂಮ್ರಾ ಅವರಾದರೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. JP Morgan ಓವರ್ ವೇಟ್ ಕಾಲ್ ಕೊಟ್ಟಿದ್ದಾರೆ. CLSA ಅವರು ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ. ಇವಾಗ ಟಾರ್ಗೆಟ್ ಪ್ರೈಸ್ ಏನಿದೆ ಅಂತ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ರೈಲ್ಟೆಲ್ ಸ್ಟಾಕ್ ನೋಡಿದ್ರಾ, ನಿಯರ್ಲಿ 12%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ ತುಂಬಾ ಗುಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಇವ್ರ ರಿಸಲ್ಟ್ಸ್ ವಿಷಯಕ್ಕೆ ಬಂದರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ ನೋಡಿಕೊಂಡ್ರೆ 57% ಗ್ರೋ ಆಗಿದೆ. ಎಬಿಟಾ ಆದರೆ 53% ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ಸ್ ಇಯರ್ ಆನ್ ಇಯರಲ್ಲಿ 45% ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ 73% ಗ್ರೋ ಆಗಿದೆ. ಈ ಥರ ಸಾಲಿಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಕ್ಕೇ ಈ ಸ್ಟಾಕ್ ಇವತ್ತು ನಿಯರ್ಲಿ 12%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ಮಾರ್ಕೆಟಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಇತ್ತು. ಅದ್ರ ಜೊತೆಗೆ ಮಾರ್ಕೆಟ್ ಕೂಡ ಸ್ವಲ್ಪ ಕರೆಕ್ಟ್ ಆಗಿರೋ ಕಾರಣದಿಂದ ಶೇರ್ ಪ್ರೈಸ್ ಸ್ವಲ್ಪ ಫಾಲ್ ಆಗಿದೆ. ಫ್ರೆಂಡ್ಸ್, ಇವತ್ತು JSW ಸ್ಟೀಲ್ ನೋಡಿದ್ರಾ, ಈ ಸ್ಟಾಕ್ ಆದರೆ ಇವತ್ತು ನಿಯರ್ಲಿ 6%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಈ JSW ಸ್ಟೀಲ್ ಅವರು ಭೂಷಣ್ ಪವರ್ ಅಂಡ್ ಸ್ಟೀಲ್ ಅನ್ನೋ ಒಂದು ಕಂಪನಿಯಲ್ಲಿ 49% ಸ್ಟೇಕ್ನ ಅಕ್ವೈರ್ ಮಾಡಿದ್ರು ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಪ್ರೋಸೆಸ್ ಅಂಡರಲ್ಲಿ, ಅದನ್ನು 2021ಅಲ್ಲಿ. ಇದರಿಂದ JSW ಸ್ಟೀಲ್ ಅವ್ರಿಗೆ 2.75 ಮೆಟ್ರಿಕ್ ಟನ್ ಪರ್ annum ಸ್ಟೀಲ್ ಕೆಪಾಸಿಟಿ ಆ್ಯಡ್ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದರು. ಮತ್ತು ಈ ಡೀಲ್ನ ಸುಪ್ರೀಂ ಕೋರ್ಟ್ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಈ ಡೀಲ್ ಇಲ್ಲಿಗಲ್ ಅಂತ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಯಾಕಂತ ಅಂದರೆ ಈ ಇನ್ಸಾಲ್ವೆನ್ಸಿ ಪ್ರೋಸೆಸ್ ಏನಿದೆ ಇದು ಪ್ರಾಪರಾಗಿ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಮತ್ತು ಈ ಭೂಷಣ್ ಸ್ಟೀಲ್ ಕಂಪನಿನ ಲಿಕ್ವಿಡೇಟ್ ಮಾಡೋದಕ್ಕೆ ಅಂದರೆ ಒಂದೊಂದು ಪಾರ್ಟ್ ಆಗಿ ಮಾರ್ತಾರೆ. ಅದರಿಂದ ಅಸೆಟ್ ಎಲ್ಲ ಒಬ್ಬರಿಗೆ ಕೊಡಲ್ಲ. ಅದರಿಂದ ಈ ಅಕ್ವಿಸಿಷನ್ಗೆ JSW ಸ್ಟೀಲ್ ಅವರು 20,000 crores ಯೂಸ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ರಿಕವರಿ ಆಗುತ್ತೋ ನೋಡಬೇಕು. ಮತ್ತು ಈ JSW ಸ್ಟೀಲ್ ಪ್ರೊಡಕ್ಷನ್ ಕೆಪಾಸಿಟಿ ಮೇಲೆ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಈ ಎಲ್ಲ ರೀಸನ್ಸಿಂದ ಈ JSW ಸ್ಟೀಲ್ ಕಂಪನಿ ಇವತ್ತು ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅನ್ಕೊತೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಡೈಲಿ ಪೋಸ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಥ್ಯಾಂಕ್ ಯು.